ಈಗ ಸರ್ ರಾಮಲಿಂಗಾರೆಡ್ಡಿ ವಿಚಾರದ ಬಗ್ಗೆ ತಮ್ಮ ಗಮನಕ್ಕೆ ಈಗ ರಾಹುಲ್ ಗಾಂಧಿ ಜೊತೆ ಅಥವಾ ಖರ್ಗೆ ಜೊತೆ ಚರ್ಚೆ ನಡೆಸ್ತಾ ಈ ಒಂದು ವಿಚಾರ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಪಿಸಿದ್ದಾಯ್ತು. ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅವರು ನಾನು ನನ್ನ ಪಕ್ಷಕ್ಕೆ ದುಡಿತೀನಿ ಅಂತ ಹೇಳುವಾಗಾಯ್ತು. ರಾಮಲಿಂಗಾರೆಡ್ಡಿಗೆ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡಿಲ್ಲ ಅಂತ. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಅದೆಲ್ಲ ಹಂಗೆಲ್ಲ ನಾನು ಅವ್ರಿಗೆ ನಾನು ಆದ್ಮೇಲೆ ನಾನು ಮುಂದಕ್ಕೆ ಬಂದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಫರ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ. ನೋಡೋಣ, ಇರಲಿ, ಅದಾಗಿದೆ. ಈಗ ಅವ್ರ ಹತ್ರ ಮಾತಾಡಿದ್ದು ದೊಡ್ಡ ಖಾತೆ. ಅವ್ರು ಏನಪ್ಪ ಅಂದರೆ, ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಕಾರ್ಪೊರೇಟರ್ ಆಗಿ ಬೆಳೆದಿತ್ತು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಕೊಟ್ಟಿದ್ದು ಮಾತಾಡ್ತು ನಿಜ. ಅವ್ರಿಗೇನಾರು ಮಾಡಿ ಸಮಜಾಯಿಷಿ ಹೇಳ್ಬೇಕು, ಮಾತಾಡ್ತೀನಿ. ಏನೇ ಮಾಡಿದ್ರು ಪಕ್ಷದ ವರಿಷ್ಠರು ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಏನ್ ಸಂದೇಶ ಕೊಟ್ಟರು ಸರ್? ಬೇರೆ ಬೇರೆ ಬೆಳವಣಿಗೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇರ್ಬೋದು, ರಾಜ್ಯದಲ್ಲಿ ಏನು ಅವ್ರಿಗೆಲ್ಲ ಕಂಪ್ಲೀಟ್ ಎಲ್ಲ ಮೀಡಿಯಾ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸಂಚಲ ಉಂಟಾಗಿದೆ ಅನ್ನೋದು ಮೆಸೇಜ್ ಇದೆ. ಕಾರ್ಯಕರ್ತರು ಬಹಳ ಉರುಪಿದೆ, ಅದೆಲ್ಲ ಅವ್ರಿಗೆ ಮಾಹಿತಿ ಇದೆ. ನಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಏನು ನಮ್ಮ ಮೇಲೆ ವೋಟ್ ಹಾಕ್ತಂಥ ಮತದಾರ ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ.